ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ನಿಮ್ಮ ಮಣ್ಣು ರೋಡ್ ಇದು ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ಈ ಜಲ್ಲಿ ಮೆಟ್ಲಿಂಗ್ ರೋಡ್ ಜಲ್ಲಿಯಲ್ಲಿ ಹಾಕಿದ್ದಾರೆ ನೋಡಿ. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 26 ಗುಂಟೆ ಜಾಗ ನೋಡಿ. ಇದೇನಿದೆ ಸೀದಾ ಹಿಂಗೆ ಹೋಗಿ ಹಿಂಗೆ ಬರುತ್ತೆ, ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ. ನಿಮಗೆ ಈ ಜಾಗದಲ್ಲಿ ಒಂದು 20 ತೆಂಗಿನ ಗಿಡಗಳು ಬರುತ್ತೆ. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡು, ಕೆಂಪು ಭೂಮಿ ಇದು ಬಂದು ಚನ್ನಪಟ್ಟಣ ತಾಲೂಕು, ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 7.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಊರಿಂದ ಈ ಜಾಗಕ್ಕೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ಊರಿರೋದು, ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ನೀವು ಮಣ್ಣು ರೋಡಲ್ಲಿ ಬರಬೇಕು. ಈ ಜಾಗಕ್ಕೆ ನಿಮಗೆ 26 ಗುಂಟೆ ಅಥವಾ 26 ಪ್ಲಸ್ ಒಂದು 2 ಗುಂಟೆ ಎಕ್ಸ್ಟ್ರಾನೇ ಬರುತ್ತೆ. ಇದು 14 ಗುಂಟೆ, ಇದು 4 ಗುಂಟೆ ಬರುತ್ತೆ. ನೀವು ಬೇಕಾದ್ರೆ ಫ್ರೆಂಡ್ಸ್ ಇದ್ದರೆ ನೀವಿಬ್ಬರು ಬೇಕಾದ್ರೂ ಈ ಜಾಗನ ತೊಗೋಬೋದು. ಯಾಕೆಂದರೆ ಈ ಎರಡೂ ಕಡೆ ನಿಮಗೆ ಸಮವಾಗಿ ಬರುತ್ತೆ. ಸೆಂಟ್ರಲ್ ರೋಡ್ ಬಂದಿರೋದ್ರಿಂದ ನೀವು ಆರಾಮಾಗಿ ತೊಗೋಬೋದು. ಇದೊಂದು ಪೀಸ್ ಇದೆ, ಇದೊಂದು ಪೀಸ್ ಇದೆ. ಎರಡೂ ಕೂಡ ನಿಮಗೆ ಅಗ್ಲವಾಗಿ ಫುಲ್ಲು ಸ್ಕ್ವೇರ್ ಆಗಿ ಕ್ಲೀನಾಗಿ ಬಾಕ್ಸ್ ಶೇಪಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಆ ಮರ ಏನಿದೆ ಅಲ್ಲಿವರೆಗೂ ನೋಡಿ, ಸೇಮ್ ಬಾಕ್ಸ್ ಶೇಪಲ್ಲಿ ಹಿಂಗೊಂದು 100 ಅಡಿ ಅಗಲ, ಒಂದು 200 ಅಡಿ ಬರುತ್ತೆ. ಇದು ಕೂಡ ಅಷ್ಟೇ, ಇಲ್ಲಿಂದ 100 ಅಡಿ ಹಿಂಗೆ ಅಗಲ ಒಂದು 200 ಅಡಿ ಬರುತ್ತೆ, ಸ್ಕ್ವೇರ್ ಆಗಿ ಬರುತ್ತೆ. ಇದ್ರ ಬೆಲೆ ಬಂದು 2 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಏಕೆಂದರೆ ಇದು ಹೊರಗಡೆ ಇರೋದ್ರಿಂದ ಈ ಪ್ರೈಸ್ ಹೇಳ್ತಾರೆ. ಚನ್ನಪಟ್ಟಣ ತಾಲೂಕಲ್ಲಿ ಇಷ್ಟು ಬೆಂಗಳೂರು ಮೈಸೂರು ರೋಡ್ಗೆ ಇಷ್ಟು ಹತ್ತಿರವಾಗಿ ಇಷ್ಟು ಕಮ್ಮಿ ಬೆಲೆ ಯಾಕಪ್ಪ ಅಂತಂದರೆ ಮಣ್ಣು ರೋಡ್ ಇರೋದ್ರಿಂದ, ನಕಾಶೆ ರೋಡು ಈ ಬರೀ 15 ಅಡಿ 20 ಅಡಿ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಮತ್ತು ನಿಮಗೆ ಈ ಜಾಗಕ್ಕೆ ಒಂದು TCನೂ ಇದೆ ನೋಡಿ, TC ಇದೆ. ನೀವು ಆರಾಮಾಗಿ ಇಲ್ಲೊಂದು ಬೋರ್ ಹಾಕ್ಕೊಂಡ್ರೆ, ನೀವಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಒಬ್ಬರು ಹಾಕ್ಕೊಂಡ್ರು ಆರಾಮಾಗಿ 24 ಗುಂಟೆ 28 ಗುಂಟೆ 26 ಗುಂಟೆಗೆ ಆರಾಮಾಗಿ ನೀವು ಇದನ್ನು ಮೇಂಟೈನ್ ಮಾಡ್ಬೋದು. ಆ್ಯಕ್ಚುಲಿ ಇದು 26 ಗುಂಟೆ, ಎಕ್ಸ್ಟ್ರಾ 2 ಗುಂಟೆ ಇದೆ. ಆರಾಮಾಗಿ ಒಂದು 14 ಗುಂಟೆ ಒಬ್ಬರು ಬರುತ್ತೆ. ಆರಾಮಾಗಿ ನೀವಿಬ್ಬರು ಕೂಡ ನೀವು ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ ತೊಗೋಬೋದು. ಮತ್ತು ನಿಮ್ಗೆ ಈ ಜಾಗ ಬಂದು ಈಸ್ಟ್ ಫೇಸಿಂಗು ಮತ್ತು ನಾರ್ತ್ ಫೇಸಿಂಗು ಮತ್ತು ಸೌತ್ ಫೇಸಿಂಗ್ ಬರುತ್ತೆ. ಹಿಂಗೆ ನೋಡಿದ್ರೆ ಈಸ್ಟ್ ಫೇಸಿಂಗ್ ಬರುತ್ತೆ, ಬಟ್ ಹಂಗೆ ಅದು ಹಿಂಗೆ ಬಂದರೆ ಸೌತು ಮತ್ತು ನಾರ್ತು, ಈ ಥರ 2 ಫೇಸಿಂಗಲ್ಲೂ ಈ ಜಾಗ ಬರುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ತೆಂಗಿನ ತೋಟಗಳು ಮಾಡ್ಕೊಂಡಿದ್ದಾರೆ. ಯಾರಾದರೂ ಒಂದು 25 ಗುಂಟೆ 20 ಗುಂಟೆ ನೋಡ್ತಾ ಇರ್ತೀರಾ ಅಂತ ಅನ್ನೋರಿಗೆ, ಮತ್ತು ಒಂದು ಇನ್ವೆಸ್ಟ್ಮೆಂಟ್ ಆಗಿರಲಪ್ಪ, ಒಂದು ಚಿಕ್ಕದಾಗಿ ತೋಟ ಇರಲಿ, ಬೆಂಗಳೂರು ಮೈಸೂರು ರೋಡ್ಗೆ ಹತ್ರ ಇರಬೇಕು ಅನ್ನೋರಿಗೆ, ಮತ್ತು ಕೆಂಗೇರಿಗೆ ಇಲ್ಲಿಂದ ಬರೀ 50 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿ ಈ ಜಾಗ ಕರೆಕ್ಟಾಗಿ 50 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೆ ಇಲ್ಲಿಂದ 1 ಕಿಲೋಮೀಟ್ರ್ ಆದರೆ ಬಸ್ ರೂಟು. ಆ ಬಸ್ ರೂಟ್ ನೀವು ಬಸ್ ಇಲ್ಲದು ಕೂಡ ಒಂದು ಗಾಡಿ ಹಾಕೊಂಡು ಗಾಡೀಲಿ ಇಲ್ಲಿಗೆ ಬರ್ಬೋದು. ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ನೀವು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಇಲ್ಲಿರ್ಬೋದು ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ, ಇದೆಲ್ಲ ನಿರಂತರ ಜ್ಯೋತಿ. ಜಸ್ಟ್ ಇಲ್ಲಿಂದ 1 ಕಿಲೋಮೀಟ್ರ್ ಊರು ನೋಡಿ, ಅದೇ ಊರು ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆ, ಅದೇ ಊರು.